ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನುಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ತಾನೇ ಊಟ ಮುಗಿಸಿ ನಾನು ನಿಮ್ಮ ಜೊತೆ ಕೆಲವೊಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಆ್ಯಡ್ಸೆನ್ಸ್ ಪಿನ್ ಬಂತು ಅಂದಾಗ ನನಗೂ ಕೂಡ ಯೂಟ್ಯೂಬಿಂದ ಆ್ಯಡ್ಸೆನ್ಸ್ ಪಿನ್ ಬಂತು, ಇನ್ಮೇಲೆಲ್ಲ ಡಾಲರ್ ಕೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡ್ತಾರೆ. ಬಟ್ ನನಗಿನ್ನೂ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ. ಬಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ದು ಮಾನಿಟೈಸೇಷನ್ ಆನ್ ಆಗಿದೆ. ಆ ಖುಷಿಲಿ ನಾನು ಆ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನಗಲ್ಲೇ ಒಂದು 2-3 ಡೇಸಲ್ಲೇ ಮಾನಿಟೈಸೇಷನ್ನ ನಾನು ಅಪ್ಲೈ ಮಾಡಿಕೊಂಡೆ. ಆ ಮಾನಿಟೈಸೇಷನ್ ಕೂಡ ಆನ್ ಆಯಿತು. ನನಗಿವಾಗೆಲ್ಲ ಡಾಲರ್ ಕೌಂಟ್ ಆಗ್ತಿದೆ. ಹಾಗಾಗಿ ಎಲ್ಲರೂ ಸುಮಾರಷ್ಟು ಜನ ನನ್ನನ್ನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟಿಂಗು ನಾನು ಕುಕ್ಕಿಂಗ್ ಮಾಡಬೇಕು, ಅದಾದಮೇಲೆ ಒಂದು ವೆಯ್ಟ್ ಲಾಸ್ ಜರ್ನಿದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸುಮಾರು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಯೂಟ್ಯೂಬ್ ಮಾಡ್ತಾ ಇದೆಯಾ, ಎಷ್ಟು ದುಡ್ಡು ಬರ್ತಿದೆ, ಏನು ಎತ್ತು ಅಂತೆಲ್ಲ ಸುಮಾರಷ್ಟು ಜನ ಕೇಳ್ತಿದ್ರು. ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನಗೆ ಗೊತ್ತಿರೋರಿಗೆ, ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನಾನು ಹೇಳ್ತಿದ್ದೆ. ಹಾಗಾಗಿ ಅವರು ಒಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ದುಡ್ಡು ಬರ್ತಿದೆಯಾ ಏನು ಯೂಟ್ಯೂಬಿಂದ ಅಂತೆಲ್ಲ ಕೇಳ್ತಿದ್ರು. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಿಗೂ ದುಡ್ಡು ಬರಲ್ಲ. ಇವಾಗ ಏನು ಒಂದು ಬೆಳೆನ ಬೆಳಿತೀವಿ ಅಂದರೆ ಒಬ್ಬ ರೈತ ಬೆಳೆನ ಬೆಳಿತಾನೆ, ಇಲ್ಲ ಅಂದರೆ ಒಬ್ಬ ಏನೋ ಒಂದು ವ್ಯಾಪಾರಿ ಅದ್ರ ವಸ್ತು ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದರದ್ದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ರತಿಫಲ ಸಿಗುತ್ತೆ, ಹಾಗೇನೆ ನಮ್ಮ ರೈತರು ಹೆಂಗೆ ಒಂದು ಬೆಳೆನ ಬೆಳಿಬೇಕಾದ್ರೆ ಸಣ್ಣದಿಂದ ದೊಡ್ಡ ಮಟ್ಟದವರೆಗೂ ಹೋಗಿ ಅದು, ಈಗ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ನಾನು ಕೇಳೋರಿಗೆ ಹಿಂಗೇನೆ ಹೇಳೋದು. ಯೂಟ್ಯೂಬು ಅದರಿಂದ ಏನೇನು ಯೂಸು, ಏನು ಎತ್ತು ಅಂತೆಲ್ಲ ಕೇಳ್ತಾ ಇರ್ತಾರೆ ನನ್ನ ಅದ್ರ ಬಗ್ಗೆ ಡೌಟ್ಸ್. ಅವಾಗ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ನೀವು ಅದಕ್ಕೇನೋ ಒಂದು ಇನ್ವೆಸ್ಟ್ ಮಾಡಿರ್ತೀರ, ಅದ್ರದ್ದು ಪ್ರತಿಫಲ ನಿಮಗೆ ತಕ್ಷಣಕ್ಕೆ ಸಿಕ್ಬಿಡುತ್ತಾ? ಇಲ್ಲ. ಈಗ ಒಂದು ರೇಷ್ಮೆನೇ ಆಗಿರ್ಬೋದು, ಸಣ್ಣ ಹುಳ ಅಂದರೆ ಸಣ್ಣ ಚಾಕಿನ ತಂದು ನಾವು ಅದಕ್ಕೆ ಸೊಪ್ಪು, ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದು ಸುಮಾರಷ್ಟು ದಿನಗಳಾದಮೇಲೆ ಹಣ್ಣಾಗಿ ಗೂಡಾಗಿ ಗೂಡನ್ನ ಮಾರಿದ್ಮೇಲೆ ಅಲ್ವಾ ನಮಗೆ ದುಡ್ಡು ಸಿಗೋದು. ಹಾಗೇನೆ ನಾನು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಬಟ್ ಶ್ರಮ ಇದೆ ಒಂದು ಯೂಟ್ಯೂಬ್ ಚಾನಲ್ನ. ಹಾಗೇನೆ ನಾವು ಒಂದು ವಿಡಿಯೋಸ್ ಎಲ್ಲ ಮಾಡೋದಕ್ಕಾಗಲ್ಲ, ಅದಕ್ಕೆ ಸುಮಾರಷ್ಟು ಶ್ರಮನ ಬೀಳಬೇಕಾಗತ್ತೆ. ಏನಂತಂದರೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಅದನ್ನೆಲ್ಲ ಅಪ್ಲೋಡ್ ಮಾಡೋದೆಲ್ಲ ಇರುತ್ತಲ್ಲ, ಅದೆಲ್ಲ ತುಂಬಾ ಕೆಲಸಗಳಿರುತ್ತೆ, ಅದೆಲ್ಲ ಮಾಡ್ತೀವಿ. ಬಟ್ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಹಾಗಾಗಿ ಆರಾಮಾಗಿ ನಾನು ಏನು 0 ಇನ್ವೆಸ್ಟ್ಮೆಂಟಿಂದ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಇವಾಗ ಮಾನಿಟೈಸೇಷನ್ ಆನ್ ಆಗಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ. ಮಾನಿಟೈಸೇಷನ್ ಆನ್ ಆಗಬೇಕಾದ್ರೆ ಮುಂಚೆ ಎಲ್ಲ 4,000 ವಾಚ್ ಅವರ್ ಆಗಬೇಕು, 1,000 ಸಬ್ಸ್ಕ್ರೈಬರ್ ಆಗಬೇಕಾಗಿತ್ತು. ಇವಾಗ ಹಾಗಲ್ಲ, ರೂಲ್ಸು ಚೇಂಜ್ ಮಾಡಿದ್ದಾರೆ ಯೂಟ್ಯೂಬರು. 500 ಸಬ್ಸ್ಕ್ರೈಬರು 3,000 ವಾಚಿಂಗ್ ಟೈಮ್ ಆಯಿತು ಅಂತ ಅಂದರೆ ನಮಗೆ ಅದರಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ಗಳಿದೆ. ಅದನ್ನು ಅಪ್ಲೈ ಮಾಡ್ಕೊಳ್ತು ಅಂದರೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಇಲ್ಲ, ನಾವು 1,000 ಫುಲ್ ಆಗಲಿ ಸಬ್ಸ್ಕ್ರೈಬರ್ಸು, ಇನ್ನು 4,000 ವಾಚಿಂಗ್ ಟೈಮು ಮುಗ್ದೋಗ್ಲಿ, ಅದಾದಮೇಲೆ ನಾವು ಯೂಟ್ಯೂಬ್ಗೆ ಮಾನಿಟೈಸೇಷನ್ ಆನ್ ಆಗಲಿಕ್ಕೆ ಅಪ್ಲೈ ಮಾಡ್ತೀವಿ ಅಂತ ಅಂದರೆ ಹಂಗೂ ನಾನು ಯಾವ ರೀತಿ ಮಾಡಿದೆ ಅಂತ ಅಂದರೆ, ನಾನು 3,000 ವಾಚ್ ಅವರು ಮತ್ತು 500 ಸಬ್ಸ್ಕ್ರೈಬರ್ಗೆ ಅಪ್ಲೈ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅಪ್ಲೈ ಮಾಡಿದ್ದು 4,000 ವಾಚ್ ಅವರು ಮತ್ತು 1,000 ಸಬ್ಸ್ಕ್ರೈಬರ್ಗೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು. ಹಾಗಾಗಿ ನಾನು ಒಂದು ಮೊನ್ನೆ ಸಂಜೆ ಅಷ್ಟೇ ಅಪ್ಲೈ ಮಾಡಿದೆ. ನನಗೆ ಬೆಳಿಗ್ಗೆ ಅಷ್ಟರಲ್ಲೆಲ್ಲ ಅದ್ರದ್ದು ಒಂದು ಮಾನಿಟೈಸೇಷನ್ ಆನ್ ಆಗಿದೆ, ನಿಮ್ಮ ಯೂಟ್ಯೂಬ್ ಚಾನಲ್ಲು ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗಿ ಸೇರ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಜಿಮೇಲಲ್ಲೂ ಮೆಸೇಜ್ ಬಂತು. ನನಗೆ ತುಂಬಾ ಖುಷಿ ಆಯಿತು. ಏನಕ್ಕಂತಂದರೆ ನಾನು ಫಸ್ಟು ಕುಕ್ಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಕುಕ್ಕಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನನಗೆ ವಾಚಿಂಗ್ ಟೈಮ್ ಆಗ್ತಾನೆ ಇರಲಿಲ್ಲ, ವ್ಯೂಸು ಕೂಡ ಆಗ್ತಿರ್ಲಿಲ್ಲ. ಏನಂತಂದರೆ ಒಂದು 10 ಜನ ನೋಡಿದ್ರೆ ಅಯ್ಯೋ 10 ಜನ ನೋಡಿದ್ರಾ ಅಂತ ಅನ್ಸೋದು, 20 ಜನ ನೋಡಿದ್ರೆ ಪರವಾಗಿಲ್ಲ 20 ಜನ ನೋಡಿದ್ದಾರೆ ಒಂದು ಕುಕ್ಕಿಂಗ್ ವಿಡಿಯೋನ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿತ್ತು. ಬಟ್ ಇವಾಗ ಒಂದು ಏನು ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಅದರದ್ದೆಲ್ಲ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ವ್ಯೂಸ್ ಬರ್ತಿದೆ ಅಂತ ಅಂದರೆ ಕೆಲವೊಂದು ವೀಡಿಯೋ 3,000, 2,500, ಫಸ್ಟ್ ವೀಡಿಯೋಗೆ 11,000ವರೆಗೂ ವ್ಯೂಸ್ ಬಂತು. ಹಾಗಾಗಿ ನಾನು
ನಾನೊಬ್ಬಳೇ ಒಂದು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದಕ್ಕಿಂತ ನನ್ನಂಗೆ ಯಾರೆಲ್ಲ ದಪ್ಪ ಇರ್ತಾರೆ ಅಂಥವ್ರು ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು 10 ಜನ ನನ್ನ ವೀಡಿಯೋನ ನೋಡಿ ವೆಯ್ಟ್ ಲಾಸ್ ಮಾಡ್ಕೋತು ಅಂದರೆ ನನಗೆ ಎಷ್ಟೋ ಖುಷಿ ಆಗುತ್ತೆ. ಹೌದು ಅಕ್ಕ, ನಿಮ್ಮ ವೀಡಿಯೋ ನೋಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ ಅಂತಲೂ ಕೂಡ ಕಮೆಂಟ್ಸಲ್ಲಿ ತಿಳಿಸ್ತಾರೆ ನನಗೆ. ಹಾಗಾಗಿ ಅಂಥವ್ರು ವೀಡಿಯೋ ನೋಡಿಕೊಂಡು ಮಾಡ್ಕೋತು ಅಂದರೆ ಖುಷಿಯಾಗುತ್ತೆ. ಹಾಗಾಗಿ ನಾನೇನು ಒಂದು ವೆಯ್ಟ್ ಲಾಸ್ ಜರ್ನಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನಗೆ ವ್ಯೂವರ್ಸು ಜಾಸ್ತಿ ಆದರು, ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರು. ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೇ ವ್ಯೂವರ್ಸ್ಗಳು ಜಾಸ್ತಿ ಆಗೋದು. ಅದಾದಮೇಲೆ ನನಗೆ ವಾಚಿಂಗ್ ಟೈಮು ಕೂಡ ಚೆನ್ನಾಗಿ ಆ್ಯಡ್ ಆಗ್ತಾ ಬಂತು. ಜಸ್ಟ್ 45 ಡೇಸಲ್ಲಿ ನಾನು ನನ್ನ ವಾಚಿಂಗ್ ಟೈಮ್ನ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ನಂಬ್ತಿರೋ ಇಲ್ವೋ, ನಂದೇನಿದೆ ಡೇ 1ಇಂದ ಡೇ 50ವರೆಗೂ ನಾನು ಏನು ವೀಡಿಯೋಸ್ನ ಒಂದು ವೆಯ್ಟ್ ಲಾಸ್ ಜರ್ನಿದು ಅಪ್ಲೋಡ್ ಮಾಡಿದ್ದೀನಿ, ಅಷ್ಟರಲ್ಲೇ ನನಗೆ ವಾಚಿಂಗ್ ಟೈಮು ಕವರ್ ಆಗೋಯಿತು. ಹಾಗಾಗಿ ಇನ್ನು ಮುಂದಕ್ಕೆ ನನಗೆ ಡಾಲರ್ ಎಲ್ಲ ಕೌಂಟ್ ಆಗ್ತಿದೆ ಮತ್ತು ಆ್ಯಡ್ ಸೆಟ್ ಪಿನ್ ಬರೋದಿದೆ. ಅದನ್ನು ಕೂಡ ಬಂದಮೇಲೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು 1000 ಸಬ್ಸ್ಕ್ರೈಬರು 4000 ವಾಚಿಂಗ್ ಟೈಮ್ ಆದಮೇಲೆ ನಮಗೆ ಅರ್ನ್ ಪೇಜಲ್ಲಿ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀರಾ ಅಂಥವರಿಗೆ ಹೇಳ್ತಾ ಇರೋದು. ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿಕೊಂಡೇ ನಾನೊಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು. ಹಾಗಾಗಿ 1000 ಸಬ್ಸ್ಕ್ರೈಬರ್ 4000 ವಾಚಿಂಗ್ ಟೈಮ್ ಆಯಿತು ಅಂತ ಅಂದಮೇಲೆ ನೀವು ಅರ್ನ್ ಒಂದು ಸೆಕ್ಷನ್ಗೆ ಹೋಗ್ಬಿಟ್ಟು, ಅಂದರೆ ನಮ್ಮದು YT ಸ್ಟುಡಿಯೋ ಇರುತ್ತಲ್ಲ ಅದರಲ್ಲಿ ಅರ್ನ್ ಪೇಜ್ಗೆ ಹೋಗ್ಬಿಟ್ಟು ಅದರಲ್ಲಿ ನಮಗೆ ಅಪ್ಲೈ ಮಾಡಿ ಅಂದ್ಬಿಟ್ಟು ಆಪ್ಷನ್ ಕೊಡ್ತಾರೆ. ಫಸ್ಟ್ 3 ಆಪ್ಷನ್ಸ್ ಇರುತ್ತೆ. ಫಸ್ಟ್ ಆಪ್ಷನ್ನು ಟರ್ನ್ ಆ್ಯಂಡ್ ಕಂಡೀಷನ್ಸ್ಗೆ ಓಕೆ ಅಂತ, ಅಂದರೆ ಅದು ಯೂಟ್ಯೂಬ್ ಅವರಿಂದ ನಮಗೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ, ನಮಗೆ ಯಾವ ರೀತಿ ಅಮೌಂಟ್ ಬರುತ್ತೆ, ಎಷ್ಟು ಎಲ್ಲ ಕಟ್ಟಾಗಿ ಏನು ಮತ್ತೊಂದು ಇರ್ತದೆ, ಅದನ್ನೆಲ್ಲ ಕಂಡೀಷನ್ಸ್ ಇರುತ್ತೆ. ಅದನ್ನೆಲ್ಲ ಕೆಳಗಡೆ ಟಿಕಿಂಗ್ ಬಟನ್ ಇರುತ್ತೆ. ಆ ಟಿಕಿಂಗ್ ಬಟನ್ ಕೊಡ್ತು ಅಂದರೆ ಅದು ಪ್ರೊಸೆಸಿಂಗ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಮಗೆ ಕೇಳೋಂಥದ್ದು ನಮ್ಮ ಒಂದು ಡೀಟೇಲ್ನ ಕೇಳುತ್ತೆ. ಅಂದರೆ ನಮ್ಮ ಒಂದು ಪಾನ್ ಕಾರ್ಡ್ ಆಗಿರ್ಬೋದು, ಇಲ್ಲ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಅದರಲ್ಲಿ ನಾವು ಯಾವ ರೀತಿ ನಮ್ಮ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀವಿ ಅದನ್ನು ಓಕೆ ಮಾಡಿಕೊಂಡು ಅದನ್ನು ಕೂಡ ಟಿಕ್ ಮಾಡ್ಕೊತು ಅಂತ ಅಂದರೆ ನೆಕ್ಸ್ಟು ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ ನಮ್ಮ ಚಾನಲ್ನ ಕಾಪಿ ರೇಟಿಂಗ್ ಇತ್ತಾ, ಇಲ್ಲ ಬೇರೆ ಏನಾದರೂ ಬೇಡವಾಗಿರ್ತಕ್ಕಂಥ ವೀಡಿಯೋಸ್ಗೆ ಏನಾದರೂ ಮಾಡಿರ್ತೀವ, ಆ ಥರದ್ದೆಲ್ಲ ಸುಮಾರಷ್ಟು ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಒಂದಷ್ಟು ದಿನಗಳು ಅಂತ ಟೈಮ್ ಕೊಡ್ತಾರೆ. ಏನಾದರೂ ನಮ್ಮ ಒಂದು ಚಾನಲ್ನಲ್ಲಿ ನಮ್ಮ ಬೇರೆ ರೀತಿಯ ಬೇಡದಿರ್ತಕ್ಕಂಥ ವೀಡಿಯೋಗಳೇನಾದರೂ ಇತ್ತು ಅಂತ ಅಂದರೆ ನಮ್ಮ ಒಂದು ಚಾನಲ್ನ ಅಂಡರ್ ರಿವ್ಯೂಗೆ ಹಾಕ್ಬಿಡ್ತಾರೆ. ಅಂದರೆ ತುಂಬಾ ದಿನ ಅದನ್ನು ಸ್ವಲ್ಪ ಗಮನಿಸೋದಕ್ಕೆ ಹಾಕ್ಬಿಡ್ತಾರೆ. ಹಂಗೇನೂ ಆಗಲಿಲ್ಲ. ಏನಕ್ಕಂತಂದರೆ ನಾನು ಎಲ್ಲೂ ಕೂಡ ಕಾಪಿ ರೇಟಿಂಗ್ ವೀಡಿಯೋಸ್ಗಳು ಹಾಕಿಲ್ಲ, ಮತ್ತು ಬೇರೆ ಯಾರೋ ಮಾಡಿರ್ತಕ್ಕಂಥ ವೀಡಿಯೋನ ನಾನು ಹಾಕಿಲ್ಲ. ನಾನು ಓನಾಗಿ ಏನು ಮಾಡಬೇಕು ನನ್ನ ಶ್ರಮದಿಂದ ಆದಷ್ಟು ವೀಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ. ಹಾಗಾಗಿ ನಂದು ಇವತ್ತು ನೈಟು ಅಪ್ಲೈ ಮಾಡಿದೆ ಮಾನಿಟೈಸೇಷನ್ಗೆ. ಬೆಳಿಗ್ಗೆ ಎದ್ದು ಮೊಬೈಲ್ ನೋಡೋಷ್ಟರಲ್ಲಿ ನಂದು ಮಾನಿಟೈಸೇಷನ್ ಆನ್ ಆಗಿತ್ತು. ಹಾಗಾಗಿ ಕೆಲವೊಬ್ರದ್ದೆಲ್ಲ ತುಂಬಾ ಟೈಮ್ ಹಿಡಿಯುತ್ತಂತೆ. ನನಗೂ ಕೂಡ ಹಂಗೆ ಅನ್ನಿಸ್ತು, ಹೌದಾ ತುಂಬ ಟೈಮ್ ಹಿಡಿಯುತ್ತಾ, ಇದು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದು ಅಲ್ಲದೆ ವಾಚಿಂಗ್ ಟೈಮ್ ಕವರ್ ಮಾಡೋದು ಅಲ್ಲದೆ ಈ ಒಂದು ಮಾನಿಟೈಸೇಷನ್ಗೂ ಕಾಯಬೇಕಾ ಅಂತೆಲ್ಲ ಬೇಜಾರಾಗ್ತಿತ್ತು. ಇವಾಗ ಏನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅಂದರೆ ನಂದು $10 ಆಗಬೇಕು. ಹಾಗಾಗಿ $10 ಆದಮೇಲೆ ನನಗೆ ಆ್ಯಡ್ಸೆನ್ಸ್ ಪಿನ್ ಬರೋದು, ಅದನ್ನು ಕೂಡ ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇತ್ತು ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅಂತ ಅಂದರೆ ವರ್ಕಿಂಗ್ ವುಮೆನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನನ್ನಂಥ ಹೌಸ್ ವೈಫ್ಗಳಿಗೆ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಾನು ಕೂಡ ನನಗೆ ನನ್ನ ಅಕ್ಕ ಸಜೆಸ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡು, ಮನೆಯಲ್ಲೇ ಇರ್ತೀಯಲ್ಲ, ಅಡುಗೆಗಳೆಲ್ಲ ಮಾಡ್ತೀಯ, ಮತ್ತು ನಿನ್ನ ಒಂದು ಡೈಲಿ ಲಾಗೆಲ್ಲ ಶೇರ್ ಮಾಡ್ಕೊ ಅಂತ ನನಗೆ ನನ್ನ ಅಕ್ಕ ಹೇಳಿದ್ದು. ಹಾಗಾಗಿ ನಾನು ನನ್ನ ಅಕ್ಕನ ಡೈಲಿ ನೆನೆಸ್ಕೊತೀನಿ. ಏನಕ್ಕಂತಂದರೆ ಸುಮ್ಮನೆ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಇದ್ದವಳನ್ನ ತುಂಬಾ ಬ್ಯುಸಿ ಮಾಡಿದ್ದಾಳೆ ನನ್ನ ಅಕ್ಕ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತೀನಿ. ಹಾಗಾಗಿ ಅವಳನ್ನ ನೆನೆಸ್ಕೊತಾ ಇರ್ತೀನಿ ಅಲ್ವಾ. ಅವಳು ಕೊಟ್ಟಿರೋ ಐಡಿಯಾ ತುಂಬಾ ವರ್ಕ್ ಆಗ್ತಿದೆ. ಅದರಲ್ಲಿ ಏನು ಇನ್ಕಮ್ ಬರಲಿ ಬಿಡಲಿ ನನಗೆ ಅದು ಸೆಕೆಂಡ್ರಿ, ಬಟ್ ನಾನು ಬ್ಯುಸಿಯಾಗಿರಬೇಕು. ಆಗ ನಾನು ಹಳ್ಳಿಲಿರೋದ್ರಿಂದ ಅಕ್ಕಪಕ್ಕದವ್ರ ಜೊತೆ ಮಾತಾಡೋದು, ಏನೋ ಅವ್ರ ವಿಚಾರ ಇವ್ರ ವಿಚಾರದೆಲ್ಲ ಮಾತಾಡೋದು ಕಾಮನು, ಬಟ್ ಅದ್ರದ್ದೆಲ್ಲ ಇಷ್ಟ ಆಗಲ್ಲ ನನಗೆ. ಹಾಗಾಗಿ ನಾನು ನನ್ನ ದಿನನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಒಂದು ಬೇಜಾರು ಮಾಡ್ಕೋತಿದ್ದೆ. ಅಯ್ಯೋ ಮನೆ ಒಳಗಡೆನೇ ಇರಬೇಕು, ಬೇಜಾರಾಗತ್ತೆ ಅಂತೇಳಿ. ಇವಾಗ ನನಗೆ ಕಂಪ್ನಿ ಕೊಡೋದಕ್ಕೆ ನನ್ನ ಒಂದು ಯೂಟ್ಯೂಬ್ ಇದೆ. ಯೂಟ್ಯೂಬಲ್ಲಿ ನನ್ನ ಫ್ರೆಂಡ್ಸ್ಗಳು
ಮಕ್ಕಳಿದ್ದಾರೆ, ಕಮೆಂಟ್ಸ್ ಮುಖಾಂತರ ನನಗೆ ವಿಷಸ್ ತಿಳಿಸ್ತಾರೆ, ಮತ್ತು ಕೆಲವೊಂದೆಲ್ಲ ಡೌಟ್ಸ್ಗಳ ಕೇಳ್ತಾರೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಮತ್ತು ನಾನು ಯಾರಿಗೂ ಮೆಸೇಜ್ ಮಾಡ್ದೇನೆ ಇಲ್ಲವೇ ಇಲ್ಲ. ಎಲ್ರಿಗೂ ಕೂಡ ಅವ್ರು ಏನೇ ಡೌಟ್ ಕೇಳಿದ್ರು ಕೂಡ ನನ್ನ ಕಮೆಂಟ್ಸಿಂದ ಅವ್ರಿಗೆ ಅರ್ಥ ಆಗೋ ರೀತಿ ಮಾಡ್ತೀನಿ, ಮತ್ತು ನನ್ನ ವೀಡಿಯೋಸಿಂದನೂ ಕೂಡ ಅವ್ರಿಗೆ ಅರ್ಥ ಆಗೋ ರೀತಿ ಮಾಡ್ತೀನಿ. ಹಾಗಾಗಿ ತುಂಬಾ ಹೆಲ್ಪ್ ಆಗ್ತಿದೆ, ನನಗೂ ಕೂಡ ಖುಷಿ ಆಗ್ತಿದೆ. ಮೊನಿಟೈಸೇಷನ್ ಆನ್ ಆಗಿರೋದ್ರಿಂದ ಮತ್ತು ಡಾಲರ್ ಕೂಡ ಕೌಂಟ್ ಆಗ್ತಿದೆ. ಆ್ಯಡ್ಸೆಟ್ ಪಿನ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಡ್ಸೆಟ್ ಪಿನ್ ಬಂತು ಅಂತ. ಮತ್ತು ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಫ್ರೀ ಇದ್ದೀರಾ, ಆರಾಮಾಗಿ ಯೂಟ್ಯೂಬ್ ಹೋಗ್ಬೋದು, ತೊಂದರೆ ಏನಿಲ್ಲ ಅಂತ ಅಂದ್ಕೊಂಡಿತ್ತು ಅಂದರೆ ನಿಧಾನವಾಗಿ ಒಂದು ರಿಸಲ್ಟ್ ಸಿಗುತ್ತೆ, ಬಟ್ ಎಲ್ಲೂ ಕೂಡ ಮೋಸ ಆಗಲ್ಲ. ಹಾಗಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ ಒಂದು ಯೂಟ್ಯೂಬಿಂದ. ಅಕ್ಕಂಗೆ ಥ್ಯಾಂಕ್ಸ್ನ ಹೇಳ್ತಾ ಇನ್ನು ನಾನು ವೀಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಇನ್ನು ನಾಳೆ ನನ್ನ ಡೈಲಿ ರೊಟೀನ್ನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.